ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಅದು ನಿಮಗೆ ಗೊತ್ತಾಗ್ತಾ ಇದೆ ನಿಮ್ಮ ಮುಂದೆ ನನ್ನ ಎಕ್ಸೈಟ್ಮೆಂಟಲ್ಲೇ. ಯಾಕೆ? ತುಂಬ ದಿನಗಳ ಸ್ಟ್ರಗಲ್ ಮೂಲಕ ಬಂದಿರೋಂಥ ಈ ಖುಷಿ ಹೇಗೆ ಅಂದರೆ, ನಾವು ಒಂದು ಕೆಲಸದಲ್ಲಿ ಶ್ರದ್ಧೆಯಿಂದ ಮಾಡಿದಾಗ ಸಿಕ್ಕಿರುವಂತಹ ಪ್ರತಿಫಲ ಅಂತಲೇ ಹೇಳಬಹುದು. ಏನು ವಿಷಯ ಖಂಡಿತ ಇದೆ. ಸೊ ಅದನ್ನು ತಿಳಿಸ್ಕೊಡೋಕ್ಕೆ ಅಂತಲೇ ಬಂದಿದ್ದೀನಿ. ಸೊ ಇವತ್ತು ಆ ವಿಷಯನೇ ಹೇಳಬೇಕು ಅಂತ ಅಂದ್ಕೊಂಡು ಬಂದಿದ್ದೀನಿ. ಸರ್ಪ್ರೈಸ್ ಏನು ಅಂತಂದರೆ, ಇವತ್ತು ನನಗೆ ಖುಷಿಯಾದಂತಹ ದಿನ. ನಾನು ಇಷ್ಟು ದಿನಗಳಿಂದ ವೆಯ್ಟ್ ಮಾಡಿ, ಇಷ್ಟು ದಿನದಿಂದ ಕಾತುರದಿಂದ ಕಾಯ್ತಾ ಇದ್ದಿದ್ದಂಥ ದಿನ. ಐ ಆಮ್ ವೆರಿ ಹ್ಯಾಪಿ ಟುಡೇ. ಕಾರಣ ಏನು ಗೊತ್ತಾ? ಇವತ್ತು ನಂದು ಗೂಗಲ್ ಆಡ್ಸೆನ್ಸ್ ಬಂದಿದೆ. ಸೊ ಇದು ಕಾರಣ. ಅದಕ್ಕೋಸ್ಕರ ಇವತ್ತು ತುಂಬ ಖುಷಿಯಲ್ಲಿದ್ದೀನಿ ಅಂತಲೇ ಹೇಳ್ಬೋದು. ಹಾಗೆ ಈ ಖುಷಿ ದಿನಕ್ಕೋಸ್ಕರ ತುಂಬ ನಾನು ಮಾಡಿರೋದು ಸ್ಟ್ರಗಲ್ ಏನು ಕಮ್ಮಿ ಇಲ್ಲ. ತುಂಬ ತೊಂದರೆಗಳಾಯಿತು, ತುಂಬ ಕಷ್ಟಗಳನ್ನ ಫೇಸ್ ಮಾಡಬೇಕಾದಂತಹ ಸಂದರ್ಭ ಬಂತು. ಫ್ಯಾಮಿಲೀಸು ಹಾಗೆ ಪ್ರತಿಯೊಬ್ಬರನ್ನು ಸ್ವಲ್ಪ ಎಗ್ನೆಸ್ಟ್ ಮಾಡ್ಕೊಳ್ಳೋ ಅಂತಾನೆ ಪರಿಸ್ಥಿತಿ ಬಂತು. ಏನಕ್ಕೆ ಅಂತಂದರೆ, ನಾನು ಸೊ ಈ ಆ್ಯಡ್ಸೆನ್ಸ್ ನಂಬರ್ ಬರಬೇಕಂತಂದರೆ ತುಂಬ ಸ್ಟ್ರಗಲ್ ಮಾಡಿದ್ದೀವಿ. ಯಾಕೆ ಅಂತಂದರೆ, ಲೈವ್ ಮಾಡಬೇಕಾಗಿದ್ದಂತ ಬಂತು. ಏನಕ್ಕೆ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಾಗತ್ತೆ, ಜೊತೆಗೆ ಸಬ್ಸ್ಕ್ರೈಬ್ ಕಂಪ್ಲೀಟ್ ಆಗಿರಬೇಕಾಗತ್ತೆ, ಆಮೇಲೆ ಮಾನಿಟೈಸೇಷನ್ ಆಗುತ್ತೆ, ವೆರಿಫಿಕೇಷನ್ ಲೆವೆಲ್ನ ದಾಟಬೇಕಾಗತ್ತೆ. ವೆರಿಫಿಕೇಷನಲ್ಲಿ ಅಡ್ರೆಸ್ ಆಗಿರಲಿ, ವ್ಯಕ್ತಿಗಳ ಹೆಸರುಗಳು ಚೇಂಜ್ ಇದೆಯಾ, ಪ್ರತಿಯೊಂದನ್ನು ಕರೆಕ್ಟಾಗಿ ಎಲ್ಲ ಥರದ ಪ್ರಯೋಗಗಳು ಆಗಿರ್ಬೋದು. ಕೆಲವೊಂದೊಂದು ಸಿಚುವೇಶನ್ ಹೇಗಿರುತ್ತೆ ಅಂದರೆ, ಖಂಡಿತವಾಗ್ಲೂ ವೆರಿ ಹಾರ್ಡ್ ಅಂತಲೇ ಹೇಳ್ಬೋದು. ಹೇಳೋಕ್ಕಾಗಲ್ಲ. ಒಂದೊಂದು ಕಂಟೆಂಟು, ಒಂದೊಂದು ಕಾನ್ಸೆಪ್ಟನ್ನ ನಾವು ಒಂದೊಂದು ಸರಿ ಆಮೇಲೆ ಯೋಚನೆ ಮಾಡಬೇಕಾಗುತ್ತೆ. ಯಾವ ಕಾನ್ಸೆಪ್ಟನ್ನ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಲೈವ್ ಮಾಡಬೇಕಾದ್ರೆ ಕಾನ್ಸೆಪ್ಟ್ಗಳನ್ನ ತುಂಬ ಹುಡುಕಿದ್ದೀನಿ. ಸೊ ಕೆಲವೊಂದೊಂದು ಕಡೆ ಸರ್ಚ್ ಮಾಡಿದ್ದೀನಿ. ಕೆಲವೊಂದೊಂದು ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಕೆಲವೊಂದೊಂದು ನಾನು ನನ್ನ ಲೈಫಲ್ಲಿ ಬಂದಿದ್ದಂಥದ್ದು, ನನ್ನ ಸುತ್ತಮುತ್ತಲೂ ನೋಡಿದಂತಹ ಕಾನ್ಸೆಪ್ಟ್ ಕೂಡ ತೊಗೊಂಡೆ ಲೈವಲ್ಲಿ. ಸೊ ಕೆಲವೊಂದೊಂದು ಸರಿ ವೈರಲ್ ಆಗಲ್ಲ ಚಾನಲ್ಲು, ಕೆಲವೊಂದೊಂದು ಸರಿ ವೈರಲ್ ಆಗತ್ತೆ. ಅಂಥ ಟೈಮಲ್ಲಿ ಏನಂದರೆ, ಒಬ್ಬೊಬ್ಬರೇ ಇರಬೇಕಾದ್ರೆ, ಇಬ್ಬಿಬ್ಬರೇ ಇರಬೇಕಾದ್ರೆ ಲೈವಲ್ಲಿ ಕುತ್ಕೊಂಡು ಮಾತಾಡೋದಿರ್ಬೋದು, ವೀಡಿಯೋಸ್ ಮಾಡೋದಿರ್ಬೋದು, ಜೊತೆಗೆ ವರ್ಕು, ಜೊತೆಗೆ ಮನೆ ಕೆಲಸ, ಜೊತೆಗೆ ಮಕ್ಕಳನ್ನ ಸಂಭಾಳಿಸ್ಕೊಂಡು, ಮನೆಯವ್ರನ್ನ ಸಂಭಾಳಿಸ್ಕೊಂಡು ಲೈವಿಗಂತಲೇ ಟೈಮ್ ಕೊಡಬೇಕಿತ್ತು. ತುಂಬ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಇನ್ನೊಂದು ಪ್ರಾಬ್ಲಮ್ ಕೂಡ ಆಯಿತು. ಕೆಲವೊಂದೊಂದು ಸರಿ ನಾವು ಆ್ಯಡ್ಸೆನ್ಸ್ ಅಕೌಂಟಿಗೆ ಕೊಡಬೇಕಾದ್ರೆ ಕೆಲವೊಂದೊಂದು ಮಿಸ್ಗೈಡ್ ಕೂಡ ಆಗುತ್ತೆ. ಅದರಲ್ಲಿ ನಾನು ಕೂಡ ಡಿಮಾನಿಟೈಸೇಷನ್ ಆಗಿ ಪ್ರಾಬ್ಲಮ್ ಪಟ್ಟೆ. ಬಟ್ ಅದು ಡಿಮಾನಿಟೈಸೇಷನ್ ಪ್ರಾಬ್ಲಮ್ ಆದಾಗ ನನಗೆ ಸರಿ ಮಾಡಿಕೊಟ್ಟಂಥವ್ರು ಮುಖ್ಯವಾದವರು ಇದ್ದಾರೆ. 3 ಜನ ಇದ್ದಾರೆ ಆ್ಯಕ್ಚುಲಿ. 3 ಜನ ನನ್ನ ಅಣ್ಣ ಇರ್ಬೋದು, ತಮ್ಮಂದಿರಿರ್ಬೋದು, ಅಂಥವರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಖಂಡಿತ ಈ ವಿಡಿಯೋ ನಿಮ್ಮ ತನಕ ತಲುಪುತ್ತೆ. ನನ್ನ ಧನ್ಯವಾದನ ನೀವು ಆಕ್ಸೆಪ್ಟ್ ಮಾಡಬೇಕು ಖಂಡಿತವಾಗ್ಲೂ. ಸೊ ಈ ವಿಡಿಯೋನ ಮಿಸ್ ಮಾಡ್ದೇ ನೋಡ್ತೀರಾ ಅನ್ನೋದು ನನಗೆ ಗೊತ್ತಿದೆ. ಆಲ್ರೆಡಿ ಫೋನ್ ಮೂಲಕ ಕೂಡ ಹೇಳಿದ್ದೀನಿ ನಾನು. ಮತ್ತೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂದರೆ, ಕೆಲವು ಡಿಮಾನಿಟೈಸೇಷನ್ ಆದಾಗ ನಾನು ತುಂಬ ಬೇಜಾರು ಮಾಡ್ಕೊಂಡಿದ್ದೆ. ಆಮೇಲೆ ಅದಕ್ಕೆ ಕಾರಣ ಆದವ್ರ ಬಗ್ಗೆನೂ ಸ್ವಲ್ಪ ಬೇಜಾರು ಆಯಿತು ತಕ್ಷಣಕ್ಕೆ ನನಗೆ. ಯಾಕೆಂದರೆ ತುಂಬ ಸ್ಟ್ರಗಲ್ ಮಾಡಿದ್ದೀನಿ. ಲೈವ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಫ್ಯಾಮಿಲಿ ಒಂದು ಪಾರ್ಟ್ ಆಫ್ ಮಾತು ಬಿಡೋವಂಥ ಪರಿಸ್ಥಿತಿ ಬರುತ್ತೆ ನನಗೆ. ಲೈವ್ ಕಾರ್ಯಕ್ರಮದಲ್ಲಿ ತುಂಬ ಏರುಪೇರಿಸ್ನ ಬರುತ್ತೆ. ಆಮೇಲೆ ನಂದು ಡಿಮಾನಿಟೈಸೇಷನ್ ಆದಾಗ ಅವ್ರುಗಳ ಲೈವಲ್ಲಿ ನನ್ನ ಚಾನಲ್ ನೇಮ್ನ ತಗೊಂಡು ನನ್ನನ್ನು ಕೆಳಗಾಕಿ ತುಳಿಯೋದಕ್ಕೆ ತುಂಬ ಪ್ರಯತ್ನ ಪಟ್ಟರು. ಸಿಕ್ಕಾಬಟ್ಟೆ ಬೇಜಾರಾಯಿತು. ಕೆಲವೊಂದು ಟೈಮ್ ಅದೊಂದು 1.5 ಮಂತ್ 2 ಮಂತ್ ಅಂತೂ ನನಗೆ ತುಂಬ ಬೇಜಾರಾಯಿತು. ಕೆಲವು ಡಾಲರ್ಸ್ ಕೂಡ ಮೈನಸ್ ಆಯಿತು. ಹಾಗೆ ಇನ್ನೊಂದು ವಿಷಯ ಹೇಳಲೇಬೇಕು ಅಂದರೆ, ನನ್ನ ಮೂಲ ಚಾನಲ್ನ ಕ್ರಿಯೇಟ್ ಮಾಡಿದೆ ಆ್ಯಕ್ಚುಲಿ ನನ್ನ ಅಕ್ಕನ ಮಗ ಭುವನ್ ಅಂತ ಹೇಳ್ಬಿಟ್ಟು. ಇವಾಗ ಇಂಜಿನಿಯರ್ ಓದ್ತಾ ಇದ್ದೆ. ಚಾನಲ್ ಓಪನ್ ಮಾಡೋದಕ್ಕೆ ಅವನೇ. ಅದ್ರ ಜೊತೆಗೆ ನನ್ನ ಫ್ಯಾಮಿಲಿಲಿ ಇಷ್ಟು ಜನರು ಸಪೋರ್ಟಿಗೆ ನಿಂತಿದ್ದಾರೆ. ಇಷ್ಟು ಜನರು ಹಾಗೆ ಜೊತೆಗೆ
ನನ್ನ ಅಕ್ಕಂದಿರು ಮೂಲ ಅಕ್ಕಂದಿರು 3 ಜನ ಸಪೋರ್ಟಿಗೆ ನಿಂತಿದ್ರು. ಒಬ್ಬೊಬ್ಬರೇ ಹೆಸರನ್ನು ತಗೊಳಕ್ಕಾಗಲ್ಲ, ಏನಕ್ಕೆ ಅಂದರೆ ದೊಡ್ಡ ಫ್ಯಾಮಿಲಿ. ಜೊತೆಗೆ ನನ್ನ ಅಕ್ಕಂದಿರು, ಹಾಗೆ ನಮ್ಮ ಅಣ್ಣಂದಿರು ಆಗಿರ್ಬೋದು, ನಮ್ಮ ದೊಡ್ಡಮ್ಮದಿರು, ನಮ್ಮ ದೊಡ್ಡಪ್ಪದಿರು, ಮಾಮಂದಿರು, ಹಾಗೆ ಅವರ ಮಕ್ಕಳ ಪ್ರತಿಯೊಬ್ಬರು ಎಲ್ಲರೂ ಅವರ ಮಕ್ಕಳುಗಳು ಪ್ರತಿಯೊಂದು ಸೊಲ್ಯೂಷನ್ ಕೊಡೋರು. ನಾನು ಫ್ಯಾಮಿಲಿ ಮಧ್ಯದಲ್ಲಿ ಅಥವಾ ಫಂಕ್ಷನ್ ಮಾಡಬೇಕಾದ್ರೆ, ಏನಾದರೂ ವಿಡಿಯೋ ಮಾಡಬೇಕಾದ್ರೆ ಎಲ್ಲ ಸಪೋರ್ಟಿವ್ ಆಗಿ ನೀನು ಚೆನ್ನಾಗಿ ಮುಂದೆ ಬರಬೇಕು, ನಿನಗೆ ಯೂಟ್ಯೂಬಲ್ಲಿ ಹೆಸರು ಮಾಡಬೇಕು, ನಮ್ಮ ಫ್ಯಾಮಿಲಿಲಿ ರೆಕಗ್ನೈಸ್ ಆಗಬೇಕು ಅಂತ ತುಂಬ 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 ಆ್ಯಕ್ಚುಲಿ ಸಪೋರ್ಟ್ ಮಾಡ್ತಾಯಿದ್ರು. ಅವರಿಗೆಲ್ಲರಿಗೂ ಧನ್ಯವಾದ ಹೇಳಬೇಕು. ಇಡೀ ನನ್ನ ಫ್ಯಾಮಿಲಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಜೊತೆಗೆ ಇನ್ನೊಂದೇನು ಅಂತಂದರೆ ನನ್ನ ಫ್ರೆಂಡ್ಸ್ಗಳು ಕೂಡ ನನ್ನ ಸಪೋರ್ಟಿಗಿದ್ರು. ಆ್ಯಸ್ ಯೂಶಲಿ ನನ್ನ ಲೈವ್ ಮಾಡೋಕ್ಕೆ ಹೇಳಿದಂತಹ ಲೈವಲ್ಲಿ ನಾನು ಅವ್ರನ್ನ ರಿವೀಲ್ ಮಾಡಿದ್ದೀನಿ. ಆ್ಯಸ್ ಯೂಶಲಿ ಸೀಸ್ ಕಮ್ ಫ್ರೆಂಡ್ ಅಂತಲೇ ಹೇಳ್ಬೋದು, ಅವರಿರ್ಬೋದು. ಹಾಗೆ ಲೈವಲ್ಲಿ ಪ್ರತಿಯೊಬ್ಬರು ಒಳ್ಳೊಳ್ಳೆ ಕಮೆಂಟ್ಸ್ಗೆ, ಹಾಗೆ ಒಳ್ಳೊಳ್ಳೆ ಯಾರೇ ರೀತಿ ಬ್ಯಾಡ್ ಕಮೆಂಟ್ ಹಾಕಿದಾಗ ಅವ್ರನ್ನ ಹೈಡ್ ಮಾಡೋದಕ್ಕೆ ಪ್ರತಿಯೊಬ್ಬರು ತಮ್ಮಂದಿರು ಅಣ್ಣಂದಿರು ಅಂತ ಸಂಬಂಧಗಳನ್ನ ಬೆಸೀತು. ಆ್ಯಕ್ಚುಲಿ ಯೂಟ್ಯೂಬ್ ಕೆಲವು ಸಂಬಂಧಗಳನ್ನ ಡೇ 1 ನನ್ನ ಲೈವ್ ಸ್ಟಾರ್ಟ್ ಮಾಡಿದ ಡೇ 1 ಕೂಡ ನನ್ನ ಒಟ್ಟಿಗಿದ್ರು. ಅವರು ಕೂಡ ಕಾರಣಗಳು. ಈ ವಿಡಿಯೋನ ಅವ್ರಿಗೂ ಕೂಡ ನೋಡ್ತಾ ಇದ್ದೀರಾ, ಅವ್ರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಹಾಗೆ ಪ್ರತಿಯೊಬ್ಬರು ಯಾರೆಲ್ಲ ನನ್ನ ಏಳಿಗೆಗೆ ನಾನೇನಾದರೂ ಬೈ ಚಾನ್ಸ್ ಹೇಳೋದನ್ನ ಮರ್ತಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಈ ಮೂಲಕ ನನ್ನ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ನಿಮ್ಮ ಸಪೋರ್ಟು ಇಲ್ಲಿಗೆ ಮುಗೀಲಿಲ್ಲ, ಇಲ್ಲಿಂದ ಜವಾಬ್ದಾರಿ ಜಾಸ್ತಿ ಕೊಡ್ತಾ ಇದ್ದೀನಿ. ನನ್ನ ಜವಾಬ್ದಾರಿನ ನಿಮ್ಮ ಕೈಗೆ ಹಾಕ್ತಾ ಇದ್ದೀನಿ. ಬಿಕಾಸ್ ಏನಕ್ಕೆ ಅಂತಂದರೆ ಇನ್ನು ಮುಂದೆ ನನ್ನ ಜರ್ನಿ ಆಫ್ ದ ನನ್ನ ಡೇಸು ಮುಂದುವರಿಯೋದು ಅಂತಲೇ ಹೇಳ್ತೀನಿ. ಇವಾಗ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ. ಸೊ ಇನ್ನು ಈ ಹೆಚ್ಚಿನ ದಿನಗಳಲ್ಲಿ ಪ್ರತಿಯೊಬ್ಬರು ನನ್ನ ಈ ಆ್ಯಡ್ಸೆನ್ಸ್ ಬರೋದಕ್ಕೆ 3 ಜನ ಯಾರ್ಯಾರು ಕಾರಣ ಆಗಿದ್ದಾರೆ, ಆ ತಮ್ಮಂದಿರು ಖಂಡಿತವಾಗ್ಲೂ ಅಣ್ಣ ಇರ್ಬೋದು, ತಮ್ಮ ಇರ್ಬೋದು, ನನ್ನ ಜೊತೆಗೆ ಸದಾಕಾಲ ನನ್ನ ಮೆಮೊರಿಯಲ್ಲಿ ಇರ್ತಾರೆ. ಹಾಗೆ ಪ್ರತಿಯೊಬ್ಬರು ನನ್ನ ಸಪೋರ್ಟ್ ಮಾಡಿದ್ದೀರ. ಇವತ್ತಿನ ದಿನ ಅಂತೂ ನನಗಾಗಿರೋ ನೋವುಗಳೆಲ್ಲನೂ ಮರೆತು ಹ್ಯಾಪಿಯೆಸ್ಟ್ ಮೂಮೆಂಟ್ನ ನಿಜವಾಗ್ಲೂ ಸೆಲೆಬ್ರೇಟ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆಗೆ. ಇದೇ ನನ್ನ ಹ್ಯಾಪಿಯೆಸ್ಟ್ ಮೂಮೆಂಟ್ ಅಂತಲೇ ಹೇಳಬಹುದು. ಹಾಗೆ ಜೊತೆಗೆ ಇನ್ನು ಮುಂದೆ ಕೂಡ ನನ್ನನ್ನು ಇದೇ ರೀತಿ ಸಪೋರ್ಟ್ ಮಾಡಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತೀನಿ ಸದಾಕಾಲ. ಇಲ್ಲಿಂದ ನನ್ನ ನಿಜವಾದ ಯೂಟ್ಯೂಬ್ ಜರ್ನಿ ಖಂಡಿತವಾಗ್ಲೂ ಸ್ಟಾರ್ಟ್ ಆಗುತ್ತೆ. ಸೊ ನನ್ನ ಜೊತೆಗೆ ನನ್ನ ಅಕ್ಕನ ಮಗ ಆಗಿರ್ಬೋದು, ನನ್ನ ಮಗಳು, ಫಾರ್ ಎಕ್ಸಾಂಪಲ್ ನನಗಿರೋದು ಒಬ್ಬಳೇ ಮಗಳು, ಇಲ್ಲಿ ತನಕ ಹೇಳಿರಲಿಲ್ಲ. ನೀವೆಲ್ಲರೂ ತುಂಬ ಮಕ್ಕಳಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ನನಗೆ ಒಣ್ಣಲ್ಲಿ ಒಬ್ಬಳೇ ಮಗಳಿರೋದು. ಸೊ ಆಕೆ ಅಂತ ತುಂಬ ಸಪೋರ್ಟಿಗೆ ಹೇಳ್ತಾ ಇದ್ಲು. ಡ್ರೆಸ್ಸಿಂಗ್ ಆಗಿರ್ಬೋದು, ವಿಡಿಯೋ ಮಾಡೋದ್ರ ಬಗ್ಗೆ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ನಾನು ಕುಗ್ದಾಗ ತುಂಬಾ ನನ್ನ ಮಗಳು ತುಂಬ ಸಪೋರ್ಟ್ ಮಾಡ್ತಾಯಿದ್ಲು. ಜೊತೆಗೆ ನನ್ನ ಅಪ್ಪ ಅಮ್ಮ ಪ್ರತಿಯೊಬ್ಬರಿಗೂ, ನನಗೆ ಯಾರೆಲ್ಲ ಸಪೋರ್ಟಿವ್ ಆಗಿ ನಿಂತಿದ್ರ ಪ್ರತಿಯೊಬ್ಬ ಫ್ಯಾಮಿಲಿಗೂ, ನನ್ನ ತಂಗಿ ಅಂತೂ ನನ್ನ ಜೊತೆ ವಿಡಿಯೋ ಮಾಡೋದು ನಿಲ್ಲಿಸಿದ್ರೆ ತುಂಬ ಸಪೋರ್ಟ್ ಮಾಡ್ತಾಯಿದ್ಲು. ಹಾಗೆ ನನ್ನ ತಂಗಿ ಮಗಳು, ನನ್ನ ಮಗ ಚಿಕ್ಕ ಪಾಪು ಅಂತೂ ನನ್ನ ಜೊತೆ ವಿಡಿಯೋ ಮಾಡಿದ್ದಾನೆ. ಹಾಗೆ ನನ್ನ ಅಕ್ಕನ ಮಗ, ಹಾಗೆ ನಮ್ಮ ಅಪ್ಪ ಅಮ್ಮ, ಮೂಲ ಕಾರಣ ನಮ್ಮ ಅಪ್ಪ ಅಮ್ಮ ಅಂತೂ ನನ್ನ ಜೊತೆಗೆ ಸದಾಕಾಲ ಇದ್ದಾರೆ. ಸೊ ಅದಂತೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಇಷ್ಟು ನನ್ನ ಹ್ಯಾಪಿಯೆಸ್ಟ್ ಜರ್ನಿ ನೋಡಿದ್ದೀರಾ. ನಿಮಗೂ ಖಂಡಿತ ಆ್ಯಡ್ಸೆನ್ಸಲ್ಲಿ ಇನ್ನು ಮುಂದೆ ಜವಾಬ್ದಾರಿ ಜಾಸ್ತಿಯಾಗಿ ಅರ್ನಿಂಗ್ ಅನ್ನೋದು ಸ್ಟಾರ್ಟ್ ಆಗಿದೆ ನಂದು ಆಲ್ರೆಡಿ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಮುಂದಿನ ಮತ್ತೆ ವೀಡಿಯೋಸ್ಗಳನ್ನ ನೋಡಿ, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಖುಷಿ ನಿಮ್ಮ ಜೊತೆ ಹಂಚ್ಕೊಂಡಿರೋದು ಆ್ಯಕ್ಚುಲಿ ನಿಮಗೆಲ್ಲರಿಗೂ ಖುಷಿ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ಖುಷಿ ಇದೆ ನಂದು. ಹಾಗೆ ನನ್ನ ಸ್ಟ್ರಗಲಿಂಗ್ ಡೇಸ್ ನೋಡಿದ್ದೀರಾ, ಕೌಂಟಿಂಗ್ ಟೈಮ್ಸ್ ಎಲ್ಲ ಕೇಳಿದ್ದೀರಾ. ಇಷ್ಟೊಂದು ನಾನು ಇವತ್ತಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಒಳ್ಳೆ ವಿಷಯದೊಂದಿಗೆ ನಿಮ್ಮ ಜೊತೆ ಭೇಟಿ ಆಗ್ತೀನಿ ಅಂತ. ಇವತ್ತಿಂದ ನನಗೆ ಹೊಸ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ. ಇವತ್ತಿಂದ ನನ್ನ ಜೊತೆಗೆ ನೀವು ಕೂಡ ಇರಿ ಅಂತ ಹೇಳ್ತೀಯ. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿಯಾ, ಬಾಯ್.